या देवी सर्वभूतेषु शक्तिमाः संस्थिताः नमस्तस्यै 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 नमो नमः. ನಮಸ್ಕಾರ. ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ವಿಶ್ವವಸು ನವ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ಕೃಷ್ಣಪಕ್ಷ 18/5/2025ರಿಂದ 24/5/2025ರವರೆಗೆ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ಒಂದು ವಾರದಲ್ಲಿ ಭಾಳ ಮುಖ್ಯವಾಗಿ ರಾಹುಕೇತುಗಳ ಬದಲಾವಣೆ ಆಗಿದೆ. ಜೊತೆಗೆ ಗುರು ಸಹಿತವಾಗಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಆಗಿದ್ದಾರೆ. ಹಾಗೆ ಸೂರ್ಯ ಸಹಿತವಾಗಿ ಉಚ್ಚ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ತಗೊಂಡಿದ್ದಾನೆ. ವೃಷಭ ರಾಶಿ ಸೂರ್ಯನಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ರಾಶಿಯಲ್ಲ. ಇಲ್ಲಿ ಮುಹೂರ್ತ ಭಾಗ ಅಂತ ನಾವು ನೋಡ್ತೇವೆ. ಮುಹೂರ್ತ ಭಾಗದಲ್ಲಿ ಗುರು ದ್ವಿಸ್ವಭಾವ ರಾಶಿ ಅಂತ ನೋಡಿದ್ವಿ. ಅಲ್ಲೂ ಕೂಡ ಗುರುವಿನ ಒಂದು ಸ್ಥಾನ ಸಮ ಅಂದರೆ ಅಷ್ಟೊಂದು ಉತ್ತಮವಾಗಿರ್ತಕ್ಕಂಥದ್ದಿಲ್ಲ. ಜೊತೆಗೆ ಇಲ್ಲಿ ಮುಹೂರ್ತ ಭಾಗ ಈ ಒಂದು ಮಾಸದಲ್ಲಿ ಈಗಲಿಂದ ಸರಿಸುಮಾರಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಅಷ್ಟು ಉತ್ತಮವಾಗಿರ್ತಕ್ಕಂಥ ಮುಹೂರ್ತ ಭಾಗಗಳಿಲ್ಲ. ಸೂರ್ಯನ ಸ್ಥಾನಮಾನವನ್ನು ನೋಡಿದಾಗಲೂ ಸೂರ್ಯ ಅಂತ ಪೊಟೆನ್ಷಿಯಲ್ ಇಲ್ಲ. ಬುಧ ಸಹಿತವಾಗಿ ಇದೇ ಒಂದು ಕೊನೆಯ ಭಾಗದಲ್ಲಿ 19 ಅಂದರೆ ಅರ್ಥಾತ್ 23ನೇ ತಾರೀಕು ಬುಧ ಸಹಿತವಾಗಿ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಅಂದರೆ ಈಗಿನ ಗ್ರಹಸ್ಥಿತಿಗಳನ್ನು ನಾವು ನೋಡಿದಾಗ ಶುಕ್ರ ಮತ್ತು ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ, ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥ ಬುಧ ಅಸ್ತಂಗತನಾಗಿದ್ದಾನೆ. ತದನಂತರ ಅದು ಕೊನೆಯ ಭಾಗದಲ್ಲಿ ಅದು ಕೂಡ ವೃಷಭ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದೆ. ಹಾಗೆ ಸೂರ್ಯ ವೃಷಭ ರಾಶಿಯಲ್ಲಿ, ಗುರು ಮಿಥುನ ರಾಶಿಗೆ, ಹಾಗೆ ನೀಚನಾಗಿ ಕುಜನಿದ್ದಾನೆ ಅಂದರೆ ಕಟಕ ರಾಶಿಯಲ್ಲಿ. ಕೇತು ಸಹಿತವಾಗಿ ಬದಲಾವಣೆಯನ್ನು ತಗೊಂಡಿದ್ದಾರೆ. ಕೇತು ಸಿಂಹರಾಶಿ, ಹಾಗೆ ರಾಹು ಕುಂಭರಾಶಿ. ಚಂದ್ರ ಈ ಒಂದು ವಾರದಲ್ಲಿ ಮಕರ ರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ. ಮಕರ ರಾಶಿಯಲ್ಲಿ ಬರ್ತಕ್ಕಂಥ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಹಾಗೆ ಧನಿಷ್ಠ ನಕ್ಷತ್ರ, ಶತಭೀಷ ನಕ್ಷತ್ರ, ಹಾಗೆ ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರದಲ್ಲಿ ಕೊನೆಯನ್ನುಗೊಳ್ತಾ ಇದ್ದಾರೆ. ಈ ಒಂದು ವಾರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ? ಮೇಜರಾಗಿ ರಾಹುಕೇತುಗಳ ಬದಲಾವಣೆ, ಗುರುವಿನ ಬದಲಾವಣೆ, ಸೂರ್ಯನ ಬದಲಾವಣೆ ಎಫೆಕ್ಟ್ ಹೇಗಿರ್ತದೆ ದ್ವಾದಶ ರಾಶಿಗಳಿಗೆ ತಿಳ್ಕೊಬೇಕಾಗುತ್ತೆ. ಭಾಳ ಮುಖ್ಯವಾಗಿ ನಾವು ಒಂದೊಂದೇ ರಾಶಿಗಳ ವಾರದ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಮೊದಲು ಮೇಷರಾಶಿಯ ಫಲ ಹೇಗಿರ್ತಕ್ಕಂಥದ್ದು? ಈ ವಾರದಲ್ಲಿ ಚಂದ್ರ 10, 11, 12ರ ಸ್ಥಾನದಲ್ಲಿ ಹಾದು ಹೋಗ್ತದೆ. ಈ ಸ್ಥಾನದಲ್ಲಿ ಹಾದು ಹೋಗ್ಬೇಕಾದ್ರೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಲಾಭ, ವ್ಯಾಪಾರ ಇವೆಲ್ಲವನ್ನು ನಾವು ನೋಡಬೇಕಾಗುತ್ತೆ. 11ರ ಸ್ಥಾನ ಏಕಾದಶ ಭಾವ ಗ್ರಹಗಳ ಸ್ಥಾನಮಾನವನ್ನು ಸಹಿತವಾಗಿ ನಾವು ನೋಡಬೇಕಾಗುತ್ತೆ. ಮೇಜರಾಗಿ ನೋಡಿ, ಮೇಷರಾಶಿಯವರಿಗೆ ಗುರು ತೃತೀಯ ಭಾವ, 9, 12ರ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ಹಾಗೆ ರಾಶಿಯಾಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಭಾವ ಅಂದರೆ ಕೇಂದ್ರಗತನಾಗಿ ನೀಚನಾಗಿದ್ದಾನೆ. ನೀಚ ಭಂಗ ರಾಜಯೋಗ, ಶುಭ ಫಲಗಳನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ರಾಹು 11ರ ಸ್ಥಾನದಲ್ಲಿ ಸ್ಥಿತವಾಗಿರೋದ್ರಿಂದ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಅಭಿವೃದ್ಧಿ ಜಾಸ್ತಿ ಆಗ್ತಾ ಬರ್ತದೆ. ಶುಕ್ರ ಶನಿ 12ರ ಸ್ಥಾನದಲ್ಲೂ ಸಹಿತವಾಗಿ ಕೂತಿದ್ರೆ ನೋಡಿ, ಶುಕ್ರ 12ರ ಸ್ಥಾನದ ಫಲ ಏನು? ಅವರ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಕೂಡ ಆಗ್ತದೆ. ಮೇಷರಾಶಿಯವ್ರಿಗೆ ಸಾಡೆ ಬಗ್ಗೆ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೇಷರಾಶಿಯವರ ರಾಶಿಯಾಧಿಪತಿ ಚತುರ್ಥ ಭಾವ, ರಾಶಿಯಾಧಿಪತಿ ನೋಡಿ ನೀಚಭಂಗ ರಾಜಯೋಗ ಅಂದರೆ ಏನೇ ಶುಭ ಫಲಗಳ ಪ್ರಾಪ್ತಿ ಆಗ್ತದೆ. ಹಣಕಾಸು ವ್ಯವಸ್ಥೆ ಮತ್ತೊಂದು ಎಲ್ಲ ಪ್ರಯತ್ನದ ಮೂಲಕ ಗೆಲುವು ಸಾಧ್ಯತೆ ಆಗ್ತದೆ. 2 ಮತ್ತು 7ರ ಅಧಿಪತಿ ಆಗಿರ್ತಕ್ಕಂಥದ್ದು 12ರ ಸ್ಥಾನದಲ್ಲಿ ಕೂತಿದ್ದಾನೆ. 12ರ ಸ್ಥಾನದ ಫಲಾನುಫಲ ಏನು? ಖರ್ಚುಗಳು ಜಾಸ್ತಿ ಆಗ್ಬೋದು. ಖರ್ಚುಗಳು ಜಾಸ್ತಿ ಆದರೂ ಏನು? ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತದೆ. ಆಸೆ ಆಕಾಂಕ್ಷೆ ಈಡೇರಬೇಕು ಅಂದರೆ ಯಥಾಸ್ಥಿತಿಯಾಗಿ ಖರ್ಚುಗಳಾಗಲೇಬೇಕಲ್ವಾ? ಹಾಗಾಗಿ ನೀವು ಈ ಒಂದು ವಾರ ಖಂಡಿತವಾಗಿ ಒಂದು ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ಮೇಷರಾಶಿಯವರು ನೋಡ್ಬೋದು, ಖಂಡಿತವಾಗಿ ನೋಡ್ಬೋದು. ಈ ಒಂದು ಚಂದ್ರನ ಸ್ಥಾನಮಾನ ಅದು ಹೋಗಬೇಕಾದ್ರೆ ಸೂರ್ಯನ ಸ್ಥಾನ, ಹಾಗೆ ಚಂದ್ರನ ಸ್ಥಾನ, ಕುಜನ ಸ್ಥಾನ, ಇವೆಲ್ಲ ವಿಶ್ಲೇಷಣೆ, ನಕ್ಷತ್ರ ವಿಶ್ಲೇಷಣೆ ಸಹಿತವಾಗಿ ಖಂಡಿತ ಗುಡ್ಡಾಗಿದೆ.
ನೀವು ದನದ ಸಂಪಾದನೆ ಹೇಗಿರಬೇಕು? ವೃಷಭ ರಾಶಿಯವರಿಗೆ ನಿಮ್ಮ ಪ್ರಯತ್ನದ ಮೂಲಕ ಕಮಿಷನ್ ಆಧಾರ, ಹಾಗೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ, ಯಾವುದೇ ಒಂದು ಸ್ಥಾನದಲ್ಲಿರ್ತಕ್ಕಂಥವ್ರಿಗೂ ಕೂಡ ಉತ್ತಮತೆಯನ್ನು ಕೊಡುತ್ತೆ. ಈ ತೃತೀಯ ಭಾವ ನಿಮ್ಮ ಕಮ್ಯುನಿಕೇಷನನ್ನು ಶುದ್ಧವಾಗಿಟ್ಕೊಳ್ಬೇಕಾಗ್ತದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮಾತುಕತೆ ಶುದ್ಧತೆ ಅಂತ ನೋಡಿದ್ವಿ. ಆ ಮಾತುಕತೆಯಿಂದ ಅನೇಕವಾಗಿರ್ತಕ್ಕಂಥ ಕೆಲಸಗಳು ನಡೀತಕ್ಕಂಥದ್ದು ಇರುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ, ಯಾವುದೇ ಕಾರಣಕ್ಕೂ ನೀವು ಶಿವನ ಆರಾಧನೆಯನ್ನು ಬಿಡಲಿಕ್ಕೆ ಹೋಗಬೇಡಿ. ಖಂಡಿತವಾಗಿ ಶಿವನ ಆರಾಧನೆ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಕೊಡ್ತದೆ. ಹಾಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಈ ಸಮಯದಲ್ಲಿ ಮಾಡಿ. ಸಾಡೆ ಸಾತಿ ಎಫೆಕ್ಟ್ ಇದೆ, ಕಷ್ಟಕ್ಕೆ ಕಾರಕ ಆಗಿರ್ತಕ್ಕಂಥ ಶನಿ 12ರ ಸ್ಥಾನದಲ್ಲಿ ಕೂತಿದ್ದಾನೆ. 12ರ ಸ್ಥಾನ ನೋಡಿ, ಒಂದೇ ಕೆಟಗರೀಸ್ ಆಫ್ ವರ್ಕನ್ನು ಇಟ್ಕೊಳ್ಬೇಡಿ. ಕಷ್ಟಗಳ ಸ್ಥಾನ 12ರ ಸ್ಥಾನ, ವ್ಯಯಸ್ಥಾನ ಅಂತಲ್ಲೂ ಇಟ್ಕೋಬೇಡಿ. 12ರ ಸ್ಥಾನ ಕೂಡ ಬಹಳ ಮುಖ್ಯ, ಆಧ್ಯಾತ್ಮಿಕತೆಯ ಸ್ಥಾನ ಕೂಡ ಹೇಳ್ತದೆ. ಶನಿ ಗುರುವಿನ ಅಂಶದಲ್ಲಿ ಗುರುವಿನ ರಾಶಿಯಲ್ಲಿ ಕೂತಿದ್ದಾನೆ. ಧರ್ಮ ಕರ್ಮ ಇವೆರಡೂ ವಿಚಾರಗಳನ್ನು ನಾವು ನೋಡಲೇಬೇಕಾಗ್ತದೆ. ನೀವು ಕರ್ಮಯುತವಾಗಿ ಧರ್ಮಯುತವಾಗಿದ್ದಾಗ ಮಾತ್ರ ಮೇಷರಾಶಿಯವರಿಗೆ ಈ ಒಂದು ಸಮಯ ಕಾಲ ಅಂತ ಕರೆದ್ವಿ ಖಂಡಿತ ಅತ್ಯುತ್ತಮವಾಗಿರ್ತಕ್ಕಂಥದ್ದಿರುತ್ತೆ. ಇಲ್ಲಿ ನೋಡಿ, ನಾನು ಒಂದು ನಿಮಗೆ ಮೇಷರಾಶಿಯವರಿಗೆ ಹೇಳ್ತಕ್ಕಂಥದ್ದು, ಓವರಾಲ್ ಆಗಿ ಮೇಷರಾಶಿಯು ಧಾರ್ಮಿಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಬನ್ನಿ. ಆ ಫೈರಿ ನೇಚರ್ ನೀವು ಧಾರ್ಮಿಕವಾಗಿದ್ದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಸಿಗ್ತದೆ. ಈ ಒಂದು ವಾರದ ಫಲ 100% ಉತ್ತಮವಾಗಿರುತ್ತೆ. ಪ್ರಯತ್ನದ ಮೂಲಕ ಗೆಲುವು ಸಾಧಿಸ್ತಕ್ಕಂಥದ್ದಿರುತ್ತೆ. ಬಿಸ್ನೆಸ್ಸು ಕೂಡ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಬರ್ತದೆ. ಖರ್ಚುಗಳ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ನಾನು ಹೇಳಿದಾಗೆ ಶಿವನ ದೇವಸ್ಥಾನ, ಆಗಿಂದಾಗೆ ಸಾಧ್ಯವಾದಷ್ಟು ಈ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ತುಪ್ಪದ ದೀಪವನ್ನು ಅಥವಾ ನಿಂಬೆ ದೀಪವನ್ನು ಉರಿಸ್ತಕ್ಕಂಥ ಕೆಲಸ ಮಾಡಿ, ಖಂಡಿತ ಒಳ್ಳೆಯದಾಗ್ತದೆ. ಹಾಗೆ ವೃಷಭ ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ. ವೃಷಭ ರಾಶಿಯವರಿಗೆ ಗುರುವಿನ ಬಲ ಸಿಕ್ತು. ಹಾಗೆ ರಾಹು ದಶಮ ಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡಿದ್ದಾನೆ. ಶನಿ ಮತ್ತು ಶುಕ್ರ 11ರ ಸ್ಥಾನ, ಒಂದು ಅದ್ಭುತವಾಗಿರ್ತಕ್ಕಂಥ ಕಾಲ. ಇಲ್ಲಿ ವೃಷಭ ರಾಶಿಯವರಿಗೆ ರಾಹು ಕೇತು ಬದಲಾವಣೆ, ಚತುರ್ಥ ಭಾವಕ್ಕೆ ಕೇಂದ್ರಕ್ಕೆ ಕೇತು ಬಂದಿದ್ದಾನೆ. ಈ ಮನೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೋಡಿ, ಕೇತು ಚತುರ್ಥ ಭಾವಕ್ಕೆ ಬಂದಾಗ ಏನಾಗ್ತದೆ ಅಂದರೆ ಕೇಂದ್ರ ಸ್ಥಾನವಾದರೂ ಸಹಿತ ನೆಮ್ಮದಿಯನ್ನು ಕೇಳಿಸ್ಕೋಬೇಡಿ. ಅತಿಯಾದಂಥ ಆಸೆ ಆಕಾಂಕ್ಷೆಗಳು ವೃಷಭ ರಾಶಿಯವ್ರನ್ನ ಪದೇ ಪದೇ ಹೇಳ್ತಾ ಇರ್ತಾನೆ. ಆ ಒಂದು ನೆಮ್ಮದಿಯನ್ನು ಕೆಡಿಸ್ಕೊಡ್ತಾರೆ. ಅರ್ಥಾತ್ ಗುರುವಿನ ಬಲ ಇದೆ. ಆ ಗುರು ಬಲವಿದ್ದರೂ ನಾವು ಚಂದ್ರನ ಸ್ಥಾನವನ್ನು ನೋಡ್ತೀವಿ. ಚಂದ್ರನ ಸ್ಥಾನ 10, 11, 9, 10, 11ರ ಸ್ಥಾನದಲ್ಲಿ ಈ ವಾರ ಹಾದು ಹೋಗ್ತದೆ. ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೂರ್ಯ ನೋಡಿ, ನಿಮ್ಮ ಶತ್ರು ಗ್ರಹ ಆಗಿರ್ತಕ್ಕಂಥದ್ದು ನಿಮ್ಮ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಅಫ್ಕೋರ್ಸ್ 1ರ ಸ್ಥಾನದಲ್ಲಿ ಗ್ರಹಗಳ ಶಕ್ತಿ ಜಾಸ್ತಿ ಇರ್ತದೆ. ಲಗ್ನಭಾವ ಅಂತ ಕೂಡ ಕರೆದು, ಈ ಲಗ್ನಭಾವ ಅತ್ಯುತ್ತಮವಾಗಿರ್ತಕ್ಕಂಥ ಶಕ್ತಿ. ಶತ್ರು ಆದರೂ ಕೂಡ ಅಲ್ಲಿ ಲಗ್ನದಲ್ಲಿ ಇರೋದ್ರಿಂದ ಸೂರ್ಯನ ಪ್ರಭಾವ ಅಂತ ನೋಡಿದ್ವಿ. ಈ ಸೂರ್ಯನ ಪ್ರಭಾವ ಸ್ವಲ್ಪ ಮಟ್ಟಿಗೆ ಶಕ್ತಿಯುತವಾಗಿರ್ತಕ್ಕಂಥದ್ದಿರುತ್ತೆ. ಇಲ್ಲಿ ವೃಷಭ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು, ಸರ್ಕಾರಿ ಕೆಲಸಗಳು, ಉದ್ಯೋಗದಲ್ಲಿ ಒಂದು ಯಶಸ್ಸು ಸಿಗ್ತಕ್ಕಂಥದ್ದು, ಹಾಗೆ ಲಾಭ ಸಿಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಗುರುವಿನ ಬಲದಿಂದ ಮಕ್ಕಳ ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನು ನಿರ್ಮಾಣ ಆಗ್ತಕ್ಕಂಥದ್ದು, ಇವೆಲ್ಲ ವಿಚಾರದಲ್ಲಿ ಗೆಲುವು ಸಾಧ್ಯತೆ ತುಂಬ ವೃಷಭ ರಾಶಿಯವರಿಗೆ ತೋರಿಸ್ತಾ ಇದೆ. ಇಲ್ಲಿ ಧನಾಧಿಪತಿಯಾಗಿರ್ತಕ್ಕಂಥದ್ದು ಅಸ್ತಂಗತನಾಗಿದ್ದಾಗ, ಜೊತೆಗೆ ನೋಡಿ 23ರವರೆಗೆ ಇದ್ದಕ್ಕಿದ್ದಾಗೆ ಖರ್ಚುಗಳು ಜಾಸ್ತಿ ಆಗ್ತಾ ಬರ್ತದೆ. ಕುಟುಂಬಕ್ಕೋಸ್ಕರ, ಸ್ನೇಹಿತರಿಗೋಸ್ಕರ, ನೀವು ಮಜಾ ಮಾಡೋದಕ್ಕೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತದೆ. ಹಾಗಾಗಿ ಸಾಧ್ಯವಾದಷ್ಟು ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯವನ್ನು ಭೇಟಿ ಮಾಡಿ ಅಲ್ಲಿ ತುಳಸಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ, ಸಿದ್ಧಿಯನ್ನು ತಂದುಕೊಡುತ್ತೆ, ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಸದೃಢವನ್ನು ಮಾಡುತ್ತೆ. ಹಾಗೆ ಮಿಥುನ ರಾಶಿಯವರಿಗೆ ಈ ಒಂದು ವಾರ ಹೇಗಿರ್ತದೆ ನೋಡಿ. ಚಂದ್ರ ಅಷ್ಟಮ, ನವಮ, ದಶಮ ಭಾವದಲ್ಲಿ ಹಾದು ಹೋಗ್ತದೆ. ಈ ಮಿಥುನ ರಾಶಿಯವರಿಗೆ ತೃತೀಯಾಧಿಪತಿ 12ರ ಸ್ಥಾನಕ್ಕೆ ಬಂದಿದ್ದಾನೆ. ಲಗ್ನಾಧಿಪತಿ 11ರ ಸ್ಥಾನ ಅಸ್ತಂಗತನ ಆಗ್ತಾ ಇದ್ದಾನೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ಕಾಲ. ತಾವು ಈ ಒಂದು ವಾರ ಗೊಂದಲಕ್ಕೆ ಒಳಗಾಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ.
ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಎಚ್ಚರ. ಕಾಮಾಗಿರ್ಬೇಕು, ಏನೂ ಆಗಿಲ್ಲ ಅನ್ನೋಗೆ. ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತದೆ. ಧನಾಧಿಪತಿಯಾಗಿರ್ತಕ್ಕಂಥದ್ದು ಅಷ್ಟಮ ನೋಡಿ, ನವಮ ದಶಮದಲ್ಲಿ ಹಾದು ಹೋಗ್ತಕ್ಕಂಥದ್ದು. ಹಾಗೇ ಸುಮ್ಮನೆ ಅನ್ನೆಸೆಸರಿಯಾಗಿ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತಾ ಇದೆ. ರಾಶಿ ಅಧಿಪತಿ ಅಸ್ತಂಗತನಾಗಿ ಇರೋದ್ರಿಂದ ಲಾಭದಲ್ಲಿ ಕೊರತೆ ಆಗ್ತದೆ. ಹಾಗೆ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತದೆ. ಹಾಗೆ ಗುರು ಲಗ್ನದಕ್ಕೆ ಬಂದಿರೋದ್ರಿಂದ ಗುರುವಿನ ಮಹತ್ವ ಜಾಸ್ತಿ ಆಗ್ತದೆ. ಲಗ್ನದಲ್ಲಿ ಬಂದಿರೋದ್ರಿಂದ ಆರೋಗ್ಯ ಉತ್ತಮ ಆಗ್ಬೋದು. ಹಾಗೆ ಬಲ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡಿದ್ವಿ. ರಾಶಿ ಅಧಿಪತಿ ಹಾಗೆ ಚಂದ್ರನ ಸ್ಥಾನಮಾನ, ನಕ್ಷತ್ರ ಸಂಚಾರ ಇವೆಲ್ಲವನ್ನು ನಾವು ನೋಡಬೇಕಾಗ್ತದೆ. ಗುರು ನಿಮ್ಮ ಅಂದರೆ ಲಗ್ನದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಒಂದು ಉತ್ತಮತೆ ಬರುತ್ತದೆ. ಆದರೆ ನೋಡಿ, ಗುರು ಲಗ್ನದಲ್ಲಿದ್ದಾಗ ನೀವು ಒಮ್ಮೊಮ್ಮೆ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಕೋಪದಿಂದ ಅನರ್ಥಗಳು ಕೆಲವೊಂದು ಸಾರಿ ಆಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ನೋಡ್ತವೆ. ಹಾಗಾಗಿ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಆ ಕೋಪ ನಿಯಂತ್ರಣದಿಟ್ಕೊಂಡಾಗ ನಿಮಗೆ ಸಪೋರ್ಟಿವ್ನೆಸ್ ಜಾಸ್ತಿ ಆಗ್ತಾ ಬರ್ತದೆ. ನಿಮ್ಮ ಪ್ರಯತ್ನಗಳು ಯಶಸ್ಸು ಸಿಗ್ತಕ್ಕಂಥದ್ದು ನಾವು ನೋಡಿದ್ವಿ. ರಾಹುಕೇತುಗಳ ಬದಲಾವಣೆ ಸ್ವಲ್ಪ ಮಿಥುನ ರಾಶಿಯವರಿಗೆ ಚೇಂಜ್ ಆಫ್ ಪ್ಲೇಸನ್ನು ನೋಡ್ತಕ್ಕಂಥದ್ದು ಸಾಧ್ಯತೆ ಬರುತ್ತೆ. ಒಂದು ಜಾಗ ಬದಲಾವಣೆಗಳ ಸಾಧ್ಯತೆಗಳು ಬರ್ತದೆ. ಜೊತೆಗೆ ತೃತೀಯ ಭಾವ, ಉಪಚಯ ಸ್ಥಾನದಲ್ಲಿ ತೃತೀಯ ಭಾವ ಒಂದು ರೀತಿಯಾಗಿ ನಿಮಗೆ ಧೈರ್ಯದ ಮನೋಭಾವ ಹೆಚ್ಚಾಗ್ತಾ ಬರ್ತದೆ. ಸಾಕಷ್ಟು ಒಂದು ಬಲ ಸಿಗ್ತಕ್ಕಂಥದ್ದು ಗುರುವಿನ ಅನುಗ್ರಹದಿಂದ ಇರೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ಒಂದಷ್ಟು ಒಳ್ಳೆಯ ಕಾಲ ಪ್ರಾರಂಭ ಆಗ್ತದೆ. ಆದರೆ ವಾರದ ಫಲವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಆರೋಗ್ಯದ ಸ್ಥಿತಿಗತಿಗಳು, ಸ್ವಲ್ಪ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ತೋರಿಸ್ತದೆ. ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಕೆಲಸ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿದ ನಂತರ ಗೋಧಿಯ ಪಾಯಸವನ್ನು ಹಂಚಿಸಿ ಅಥವಾ ಹಾಗೆ ಹೆಸರುಕಾಳು ಫಲಹಾರವನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಈ ವಾರ ಶುಭ ಆಗ್ತದೆ. ಶಿವನ ಪ್ರಾರ್ಥನೆ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಆರೋಗ್ಯವನ್ನು ಕೊಡುತ್ತೆ, ಮನಸ್ಥಿತಿಯನ್ನು ಸರಿಯಾಗಿಡುತ್ತೆ. ಹಾಗೆ ಕಟಕ ರಾಶಿ ವಿಚಾರಕ್ಕೆ ಬರೋಣ. ನೋಡಿ, ಕಟಕ ರಾಶಿಗೆ ಧನಾಧಿಪತಿಯಾಗಿರ್ತಕ್ಕಂಥದ್ದು 11ರ ಸ್ಥಾನದಲ್ಲಿದ್ದಾನೆ. ಶತ್ರು ರಾಶಿಯಲ್ಲಿದ್ದರೆ ತಕ್ಕ ಮಟ್ಟಿಗೆ ಧನ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ. ಗುರು 12ರ ಸ್ಥಾನಕ್ಕೆ ಬಂದಿದ್ದಾನೆ. ಕಟಕ ರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತಾ ಬರ್ತದೆ. ಧಾರ್ಮಿಕ ಕ್ಷೇತ್ರಗಳ ಕೆಲಸಗಳಲ್ಲಿ ತಾವು ತಲ್ಲೀನತೆಯನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ. ಹಾಗೆ ಸಂಗಾತಿಗೋಸ್ಕರ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಆಗ್ತದೆ. ಹಾಗೆ ಸಣ್ಣ ಪುಟ್ಟ ಕೋಪದಿಂದ ಅನರ್ಥಗಳು ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ತನಗೆ ಉಪಶಮನ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ಇಲ್ಲಿ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ಕಟಕ ರಾಶಿಯವರು ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಯಾವುದೇ ಆದಂಥ ಮನಸ್ತಾಪಗಳನ್ನು ಯಾರೊಟ್ಟಿಗೂ, ಫ್ಯಾಮಿಲಿ ಆಗಿರ್ಬೋದು, ಮನೆಯವರ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರದಲ್ಲಿ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ. ಇದ್ದಕ್ಕಿದ್ದಾಗೆ ಕೋಪದಿಂದ ಕೆಲವೊಂದು ಅನರ್ಥಗಳನ್ನು ಮಾಡಿಕೊಳ್ಬೇಡಿ. ಸಾಧ್ಯವಾದಷ್ಟು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಒಲವನ್ನು ಈ ವಾರ ಬೆಳೆಸ್ಕೊಳ್ಳಿ. 6ರ ಅಧಿಪತಿ 12ರ ಸ್ಥಾನಕ್ಕೆ ಬಂದಿದ್ದಾನೆ. 9ರ ಅಧಿಪತಿ 12ರ ಸ್ಥಾನಕ್ಕೆ ಬಂದಿದ್ದಾನೆ. ಸೂರ್ಯ ಧನಾಧಿಪತಿ 11ರ ಸ್ಥಾನದಲ್ಲಿದೆ. ನಷ್ಟಾಧಿಪತಿ ಅಸ್ತಂಗತನ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಕಡಿಮೆ ಆಗ್ಬೋದು. ಆದರೆ ನೋಡಿ, ಗುರು 12ರ ಸ್ಥಾನಕ್ಕೆ ಬಂದಿರೋದ್ರಿಂದ ಆರೋಗ್ಯದ ವಿಚಾರವಾಗಿ ಎಚ್ಚರ. ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅರ್ಥಾತ್ ಅದಕ್ಕೋಸ್ಕರ ನೀವು ಆಧ್ಯಾತ್ಮಿಕವಾಗಿ ಎಷ್ಟು ಒಲವನ್ನು ತೋರಿಸ್ತೀರೋ, ದೇವಸ್ಥಾನಗಳನ್ನು, ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡ್ತೀರೋ ಅಷ್ಟು ಉತ್ತಮತೆಯನ್ನು ಆಗುತ್ತೆ. ನೀವು ನಿಮ್ಮ ಕೈಲಾದ ಸಹಾಯವನ್ನು ಈ ವೃದ್ಧರಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೆ ಗುರುವಿನ ನಾಮಸ್ಮರಣೆ, ಗುರುವಿನ ಅಷ್ಟೋತ್ತರಗಳನ್ನು ಪಠನೆ ಮಾಡೋದ್ರಿಂದ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಸಿಗ್ತಾ ಬರ್ತದೆ ಕಟಕ ರಾಶಿಯವರಿಗೆ. ಸಾಧ್ಯವಾದಷ್ಟು ಈ ವಾರದ ಮಧ್ಯಭಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ವ್ಯಾಪಾರ ವಹಿವಾಟುಗಳು ಆವಾಗ ಸ್ವಲ್ಪ ಕುಂಠಿತ ಆಗ್ಬೋದು, ನಷ್ಟವನ್ನು ತರತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಒಂದು ಈ ವಾರ ಕಟಕ ರಾಶಿಯವರ ನಾವು ವಿಚಾರಗಳನ್ನು ತಗೊಂಡಾಗ ಒಂದು ಮಧ್ಯಮಾವಧಿ ವಾರ ಅಂತ ಕೂಡ ನೋಡಿದ್ವಿ. ಅಷ್ಟು ಉತ್ತಮತೆ ಇರಲ್ಲ, ಅಷ್ಟು ಇದಿರಲ್ಲ, ಒಂದು ಸ್ವಲ್ಪ ಖರ್ಚುಗಳು ಪ್ರಮಾಣ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ. ನಾನು ಹೇಳ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬರೋಣ. ನೋಡಿ, ಸಿಂಹರಾಶಿಯ ಅಧಿಪತಿ 10ಮ ಸ್ಥಾನದಲ್ಲಿದ್ದಾನೆ. ಅಂದರೆ ಈ ಸರ್ಕಾರಿ ಕೆಲಸ ಅಥವಾ ಕೆಲಸ
ಅಥವಾ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಒಂದು ಮಾಡ್ರೇಟಾಗಿ ಉತ್ತಮತೆ, ಅಷ್ಟೊಂದು ಉತ್ತಮತೆ ಇಲ್ಲದಿದ್ದರೂ ದಶಮ ಸ್ಥಾನ ಕೇಂದ್ರ ಆಗಿರೋದ್ರಿಂದ ಈ ವ್ಯವಹಾರಗಳು ಸಾಧಾರಣವಾಗಿ ನಡೀತಕ್ಕಂಥದ್ದು ಇರ್ತದೆ. ಚಂದ್ರ ಸ್ಥಾನಮಾನವನ್ನು ನೋಡಿದಾಗ ಷಷ್ಠ, ಸಪ್ತಮ, ಅಷ್ಟಮದಲ್ಲಿ ಹಾದು ಹೋಗ್ತದೆ. ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ. ಇಲ್ಲಿ ಕುಜ 12ರ ಸ್ಥಾನದಲ್ಲಿದ್ದಾನೆ. ಗುರು 11ರ ಸ್ಥಾನದ ಬಲವಿರೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ಗುರುವಿನ ಬಲ ಜಾಸ್ತಿ ಆಗ್ತಾ ಬರ್ತದೆ. ಆದರೆ ನೋಡಿ, ಚಂದ್ರನ ಸ್ಥಾನಮಾನವನ್ನು ನೋಡಿದಾಗ 6, 7, 8ರ ಸ್ಥಾನದಲ್ಲಿ ಹಾದು ಹೋಗಬೇಕಾದಂಥ ಸಂದರ್ಭದಲ್ಲಿ ಕೊನೆಯ ಭಾಗದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸಮಸ್ಯೆಯ ಪ್ರಮಾಣ ಜಾಸ್ತಿ ಆಗ್ತದೆ. ಇದಕ್ಕಿದ್ದಾಗೆ ಧನಾಗಮನೂ ಬರ್ಬೋದು. ಅಷ್ಟಮ ಸ್ಥಾನದ ಚಂದ್ರ ಗುರುವಿನ 11ರ ಸ್ಥಾನ ಇವೆರಡು ವೀಕ್ಷಣೆ ಮಾಡಿದಾಗ ಭೂಮಿಯಿಂದ ಲಾಭ ಬರ್ಬೋದು, 12 ಮನೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ. ಹಾಗೆ ತಂದೆಯ ಆಸ್ತಿಯ ಹಣ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಈ ಸಿಂಹರಾಶಿಯವ್ರಿಗೆ ತೋರಿಸ್ತದೆ. ಸ್ನೇಹಿತರೆ, ಈ ಸಿಂಹರಾಶಿಯವ್ರಿಗೆ ಈ ವಾರದ ಫಲಾನುಫಲಗಳು ನೀವು ಭಾಳ ಯಶಸ್ಸನ್ನು ಕಾಣ್ತಕ್ಕಂಥ ಸಾಧ್ಯತೆ ಬರ್ತದೆ. ಆದರೆ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಅಸ್ತವ್ಯಸ್ತ ಆಗ್ತಕ್ಕಂಥದ್ದು ಇರ್ತದೆ. ಯಾಕೆ ಕೇತು ನೋಡಿ ಲಗ್ನಕ್ಕೆ ಬಂದಿದ್ದಾರೆ. ನಿಗೂಢ ಕಾರ್ಯಗಳನ್ನು ಆದಷ್ಟು ಸಿಂಹರಾಶಿಯವರು ಕಡಿಮೆ ಮಾಡಿ. ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಆರೋಗ್ಯದ ಒಂದು ವ್ಯತಿರಿಕ್ತವಾಗಿರ್ತಕ್ಕಂಥ ಕೇತು ಲಗ್ನಕ್ಕೆ ಬಂದಾಗ ಆರೋಗ್ಯದ ವಿಚಾರ ಇವೆಲ್ಲವನ್ನು ನೋಡಿಕೊಳ್ಳಬೇಕಾಗ್ತದೆ. ನೋಡಿ, ಧನಾಧಿಪತಿ ಅಸ್ತಂಗತನಾಗಿದ್ದಾನೆ. ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಇಲ್ಲಿ ನಿಮಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮಗಳಾಗ್ಬೋದು. ಒಮ್ಮೊಮ್ಮೆ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರ್ಬೋದು. ಭಾಳ ಯಶಸ್ಸನ್ನು ಕಾಣಬೇಕಾದಂಥ ಸಂದರ್ಭದಲ್ಲಿ ಸಿಂಹರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ. ಆಗಿಂದಾಗ್ಗೆ ಆಂಜನೇಯನ ದೇವಸ್ಥಾನ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಆದರೆ ನಿಗೂಢ ಕಾರ್ಯಗಳನ್ನು ತಲ್ಲೀನತೆ ಕಡಿಮೆ ಮಾಡ್ಕೊಳ್ಳಿ. ಖಂಡಿತವಾಗಿ ಶುಭ ಆಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ನಾವು ನೋಡ್ತೇವೆ. ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು. ಕನ್ಯಾ ರಾಶಿ ವಿಚಾರಕ್ಕೆ ಬಂದಾಗ ರಾಶಿ ಅಧಿಪತಿ ಅಸ್ತಂಗತನಾಗಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಕೊನೆಯ ಭಾಗದಲ್ಲಿ ನವಮಕ್ಕೆ ಬರ್ತಾನೆ. ಸಪ್ತಮ ಸ್ಥಾನದಲ್ಲಿ ಶುಕ್ರ, ಶನಿ, ಚಂದ್ರ ಪಂಚಮ, ಷಷ್ಠ, ಸಪ್ತಮದಲ್ಲಿ ಹಾದು ಹೋಗ್ತದೆ. ಕನ್ಯಾ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತದೆ. ಜೊತೆಗೆ ಆರೋಗ್ಯದ ವಿಚಾರವಾಗಿ ಇನ್ನೊಂದು ಬಹಳ ಮುಖ್ಯವಾಗಿ, ನೀವು ಯಾವುದೇ ಒಂದು ವ್ಯಾಜ್ಯಗಳಿಗೆ ತಲೆ ಹಾಕಬೇಡಿ. ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೋಬೇಡಿ. ಇದು ಬಹಳ ಮುಖ್ಯವಾಗಿ ನಿಮ್ಮ ವೈವಾಹಿಕ ಜೀವನ, ವ್ಯಾಪಾರ ಮತ್ತೊಂದು ಎಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿ ನಡೆಯನ್ನು ಕಾಣುತ್ತೆ. ಗುರು ದಶಮ ಸ್ಥಾನಕ್ಕೆ ಬಂದಿದ್ದಾನೆ. ದಶಮ ಸ್ಥಾನ ಕೇಂದ್ರ ಸ್ಥಾನ ಆಗಿರೋದ್ರಿಂದ ವ್ಯಾಪಾರಗಳು ಸಾಧಾರಣವಾಗಿರ್ತದೆ. ಏನು ಅಂತ ಹೇಳ್ಕೊಳ್ಳೋಂಗೂ ಇಲ್ಲ, ಬಿಡೋಗೂ ಇಲ್ಲ ಇರ್ತಕ್ಕಂಥದ್ದು. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಆರೋಗ್ಯದಲ್ಲಿ ಮತ್ತು ನೆರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ನೋಡ್ಕೊಳ್ಳಿ. ಅನ್ನೆಸಸರಿಯಾಗಿ ಯಾರೊಟ್ಟಿಗೂ ಕೂಡ ವಾದ ವಿವಾದಗಳಲ್ಲಿ ಬೆರಕೋದು ಬೇಡ. ಯಾರು? ಕನ್ಯಾ ರಾಶಿಯವರು. 6ರ ಸ್ಥಾನದಲ್ಲಿ ರಾಹು ನಿಮಗೆ ಶುಭವನ್ನು ತಂದರೂ ಸಹಿತವಾಗಿ ಕೇತು 12ರ ಸ್ಥಾನದಲ್ಲಿದ್ದಾನೆ. ಮೋಕ್ಷ ಸ್ಥಾನ 12ರ ಸ್ಥಾನ. ನೀವು ಸಣ್ಣ ಪುಟ್ಟ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಆರೋಗ್ಯದ ವಿಚಾರದಲ್ಲಿ ಈ ಸಣ್ಣ ಪುಟ್ಟ ಕಣ್ಣು ದೃಷ್ಟಿಗಳಾಗ್ತಕ್ಕಂಥ ಸಾಧ್ಯತೆಗಳು ಮಿಥುನ ಅಂದರೆ ಅರ್ಥಾತ್ ಕನ್ಯಾ ರಾಶಿಯವರಿಗೆ ತೋರಿಸ್ತದೆ. ಹಾಗಾಗಿ ಈ ವಾರದ ಫಲ ಹೇಗಿರ್ತಕ್ಕಂಥದ್ದು ನಾವು ನೋಡೋದಾದರೆ, ವಾರದ ನಾನು ಹೇಳಿದಾಗೆ 5, 6, 7ರಲ್ಲಿ ಚಂದ್ರ ಹಾದು ಹೋಗ್ತದೆ. ಹಾದು ಹೋಗೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಎಚ್ಚರವಾಗಿರಬೇಕು ಕನ್ಯಾ ರಾಶಿಯವರು. ಖರ್ಚುಗಳು, ಸಾಲದ ಒಂದು ಬಾಧೆ ಇರತಕ್ಕಂಥ ಸಂದರ್ಭ, ಕೊನೆಯಲ್ಲಿ ಸ್ವಲ್ಪ ಉಪಶಮನ ಆಗ್ತಕ್ಕಂಥದ್ದು ಇರ್ತದೆ. ಸಣ್ಣ ಪುಟ್ಟ ವ್ಯಾಜ್ಯಗಳು ಕಾಣ್ತಕ್ಕಂಥದ್ದು ತೋರಿಸ್ತಾ ಇದೆ ಕನ್ಯಾ ರಾಶಿಯವ್ರಿಗೆ. ಈ ವಾರದ ಫಲಾನುಫಲಗಳಲ್ಲಿ ಸಾಧ್ಯವಾದಷ್ಟು ಕೂಡ ಈ ಕನ್ಯಾ ರಾಶಿಯವರು ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಗಣಪತಿ ಅಷ್ಟೋತ್ತರಗಳು ಅಥವಾ ಓಂ ಗಂ ಗೌ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ ಮಂತ್ರಗಳನ್ನು ಹೇಳಿ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗ್ತದೆ. ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ತುಲಾರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದಾಗ ಅನೇಕ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ಸ್ವಲ್ಪ ದೂರ ಆಗ್ತದೆ.
ಈ ವಾರದ ಫಲ ಚತುರ್ಥ ಪಂಚಮ ಷಷ್ಠ ಚಂದ್ರ ಅದು ಹೋಗ್ತದೆ. ಗ್ರಹಗಳು ಸಹಿತವಾಗಿ ರಾಶಿಧಿಪತಿ ಸಹಿತವಾಗಿ ಉಚ್ಚನಾಗಿದ್ದಾನೆ. ಈಗೇನು ಕಷ್ಟಗಳು ನಿಧಾನಕ್ಕೆ ಉಪಶಮನ ಆಗ್ತಾ ಬರ್ತದೆ. ಗುರುವಿನ ಬಲ ಜಾಸ್ತಿ ಆಯಿತು. ಹಾಗೆ ದಶಮ ಸ್ಥಾನದಲ್ಲಿ ಕುಜನಿದ್ದಾನೆ. ನೀಚ ಭಂಗವಾಗಿ ವ್ಯಾಪಾರ ವಹಿವಾಟುಗಳು ತಕ್ಕ ಮಟ್ಟಿಗೆ ಚೆನ್ನಾಗಿ ಆಗ್ತಾ ಬರ್ತದೆ. ಹಾಗೆ ಮದುವೆ ವಿಚಾರದಲ್ಲೂ ಸ್ವಲ್ಪ ಯಶಸ್ಸು ಸಿಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ವ್ಯಾಪಾರ ವೃದ್ಧಿ ಇವೆಲ್ಲ ವಿಚಾರಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭವನ್ನು ತರ್ತದೆ. ಏಕಾದಶ ಭಾವದಲ್ಲಿ ಕೇತುರಿದ್ದಾರೆ, ಲಾಭದಲ್ಲಿ ಅಭಿವೃದ್ಧಿ ಆಗ್ತದೆ. ನಿಮ್ಮ ನಾಲೆಡ್ಜನ್ನು ಉಪಯೋಗಿಸ್ತಕ್ಕಂಥದ್ದು ನೋಡಿ. ರಾಹು ಪಂಚಮ ಸ್ಥಾನ, ಈ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ರಾಹು ನಿಮ್ಮ ನಾಲೆಡ್ಜನ್ನು ಗ್ರೋತ್ ಮಾಡ್ತದೆ. ಆ ಗ್ರೋತ್ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಕೊಡ್ತಕ್ಕಂಥದ್ದು ಇರ್ತದೆ. ತುಲಾರಾಶಿಯವರಿಗೆ ಕಷ್ಟದಿಂದ ಬಿಡುಗಡೆ ಆಗ್ತಕ್ಕಂಥ ವಾರ. ಖಂಡಿತವಾಗಿ ಗುರುವಿನ ಆರಾಧನೆಯನ್ನು ತುಲಾರಾಶಿಯವರು ಮಾಡಿಕೊಳ್ಳಿ. ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತವಾಗಿ ಯಶಸ್ಸು ಕಟ್ಟಿಟ್ಟ ಬುದ್ಧಿಯಾಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಶ್ಚಿಕ ರಾಶಿಯವರ ಅಧಿಪತಿ 9ರ ಸ್ಥಾನದಲ್ಲಿ ನೀಚನಾಗಿದ್ದಾನೆ. ಅಂದರೆ ಬಲ ಇಲ್ಲ, ಆದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಈಗ ಆಲ್ರೆಡಿ ಇದೆ. ನಿಮ್ಮಲ್ಲಿ ದೇವಸ್ಥಾನಗಳನ್ನು ಭೇಟಿ ಮಾಡಿರ್ತೀರಿ. ಹಾಗೆ ಧಾರ್ಮಿಕವಾಗಿರ್ತಕ್ಕಂಥ ಮನೋಭಾವತೆ ಜಾಸ್ತಿ ಆಗುತ್ತೆ. ಇವೆಲ್ಲ ವಿಚಾರಗಳಿದೆ. ಆದರೆ ಚಂದ್ರನ ಸ್ಥಾನ ಈ ವಾರದ ಫಲವನ್ನು ನೋಡಿದಾಗ ತೃತೀಯ ಚತುರ್ಥ ಪಂಚಮ ಭಾವದಲ್ಲಿ ಚಂದ್ರ ಹಾದು ಹೋಗ್ತಾನೆ. ಅರ್ಥಾತ್ ಇಲ್ಲಿ ನೋಡಬೇಕಾದಂಥ ಸಂದರ್ಭ ಅಷ್ಟಮಾಧಿಪತಿ ಷಷ್ಠ ಭಾವದಲ್ಲಿ ಅಸ್ತಂಗತನಾಗಿದ್ದಾನೆ. ಹಾಗೆ ಸೂರ್ಯ ಸಪ್ತಮ ಸ್ಥಾನದಲ್ಲಿದ್ದಾನೆ. ದಶಮಾಧಿಪತಿ ಸಪ್ತಮ ಸ್ಥಾನ ಕೇಂದ್ರ ಸ್ಥಾನ. ಒಂದು ರೀತಿಯಾಗಿ ನೋಡಿ ನಿಮಗೆ ರಾಜಯೋಗದ ಕಾಲ ಪ್ರಾರಂಭ ಅಂತ ಕೂಡ ನೋಡಿದ್ವಿ. ಹಾಗೆ ಕೇತು ದಶಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ಕೇತು ದಶಮ ಸ್ಥಾನ ಒಮ್ಮೊಮ್ಮೆ ಏನು ಮಾಡುತ್ತೆ ಅಂದರೆ ನೀವು ಒಂದು ಈ ಹೆಸರು ಕೀರ್ತಿ ಪ್ರತಿಷ್ಠೆ ಅಂತ ನೋಡಿದ್ವಿ, ಅಲ್ಲಿ ಕುಂದುಕೊರತೆಗಳನ್ನು ತರಬಹುದು. ರಾಹು ಚತುರ್ಥ ಭಾವದಲ್ಲಿದ್ದಾನೆ, ಅದು ಕೇಂದ್ರಗತ. ನೀವು ಹೇಗೆ ಅಂದರೆ ಈ ವಾರ ನಿಮ್ಮ ಮನಸ್ಥಿತಿ ಮೇಲೆ ಡಿಪೆಂಡೆನ್ಸಿ ಇರ್ತದೆ. ನೆಮ್ಮದಿ ಬೇಕಾದರೆ ಆಧ್ಯಾತ್ಮಿಕತೆಯನ್ನು ಫಾಲೋಅಪ್ ಮಾಡಿ. ಧಾರ್ಮಿಕವಾಗಿರ್ತಕ್ಕಂಥ ಒಲವುಗಳನ್ನು ಜಾಸ್ತಿ ಬಳಸ್ಕೊಡಿ. ಯಾವುದೇ ಸಮಾರಂಭ, ಯಾವುದೇ ಆದಂಥ ಒಂದು ಫಂಕ್ಷನ್ನು ನಿಮ್ಮನ್ನು ಗುರುತಿಸಲಿಲ್ವಾ, ಡೋಂಟ್ ಕೇರ್, ಅದ್ರ ತಲೆನೇ ಕೆಡಿಸ್ಕೋಬೇಡಿ. ಮ್ಯಾಕ್ಸಿಮಮ್ ಒಂದು ಬಲ, ಯಾವ ಬಲ? ಸೂರ್ಯನ ಬಲ, ಸಪ್ತಮ ಸ್ಥಾನ, ಸೂರ್ಯನ ಬಲವಿದೆ. ಆದರೆ ಗುರು ಬಲವನ್ನು ಕಳ್ಕೊಂಡಿದ್ದೀರಾ. ಆದರೂ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಗುರು 2 ಮತ್ತು 5ರ ಅಧಿಪತಿ ಅಷ್ಟಮ ಸ್ಥಾನ. ನೀವು ಒಂದು ರೀತಿಯಾಗಿ ಗುರು ಅಷ್ಟಮ ಸ್ಥಾನದಲ್ಲಿದ್ದರೂ ಸಹಿತ ನಿಮಗೆ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಯಾಕೆ? ಗುರು ಅಷ್ಟಮ ಸ್ಥಾನ. ಗುರು ಯಾವ ಸ್ಥಾನದಲ್ಲಿರ್ತಾನೋ ಅದನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡ್ತದೆ. ಹಾಗಾಗಿ ನೀವು ಭಯಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಈ ವೃಶ್ಚಿಕ ರಾಶಿಯವರಿಲ್ಲ. ಆಧ್ಯಾತ್ಮಿಕವಾಗಿದ್ದಷ್ಟು ಕೂಡ ಒಳ್ಳೆಯದಾಗ್ತದೆ. ನೀವು ಮಾಡ್ತಕ್ಕಂಥ ಆಗಮೀ ಕರ್ಮಗಳ ಮೇಲೆ ಡಿಪೆಂಡೆನ್ಸಿ ಇರುತ್ತೆ. ಶುದ್ಧವನ್ನು ಇಟ್ಕೊಳ್ಳಿ, ಭಯಭೀತರಾಗೋದು ಬೇಡ. ಸಾಧ್ಯವಾದಷ್ಟು ಕೂಡ ನೀವು ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ, ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡ್ಕೊಳ್ಳಿ, ಎಲ್ಲವನ್ನು ಲಾಭ ಆಗಿ ತಗೊಳ್ಳಿ, ಎಲ್ಲವನ್ನು ನೀವು ಆದಷ್ಟು ಪಾಸಿಟಿವ್ ಆಗಿ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನಿಮ್ಮ ಸ್ಥೈರ್ಯದ ಮೇರೆಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ನೋಡಿ, ಇಲ್ಲಿ ತ್ರಿಕೋಣದಲ್ಲಿ ಅಂದರೆ ಧರ್ಮ ತ್ರಿಕೋಣ ಪಂಚಮ ಸ್ಥಾನದಲ್ಲಿ ಶುಕ್ರ ಶನಿರಿದ್ದಾರೆ. ಪಂಚಮ ಸ್ಥಾನದಲ್ಲಿ ಶುಕ್ರ ಶನಿ ಅಸುರಗುರು. ಹಾಗೆ ಶನಿ ಭಾಳ ಮುಖ್ಯವಾಗಿರ್ತಕ್ಕಂಥ ನಾಲೆಡ್ಜ್ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಕೆಲಸ ಯಶಸ್ಸನ್ನು ತಂದುಕೊಡುತ್ತೆ. ಆಧ್ಯಾತ್ಮಿಕತೆ ಒಲವನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ. ಖಂಡಿತವಾಗಿ ನಿಮಗೆ ಒಂದು ಶುಭದ ವಾರ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಈ ಗುರುವಿನ ನಾಮಸ್ಮರಣೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತದೆ, ಶುಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಒಂದು ರೀತಿಯಾಗಿ ರಾಜ TV ಏನಿಲ್ಲದಿದ್ರೂ ಕೂಡ ಪರವಾಗಿಲ್ಲ, ನೋಡೋಣ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಬರುತ್ತೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಖಂಡಿತವಾಗಿ ವೃಶ್ಚಿಕ ರಾಶಿಯವ್ರಿಗೂ ಕೂಡ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಈ ವಾರ. ಹಾಗೆ ಧನುರಾಶಿಯವರ ವಿಚಾರಕ್ಕೆ ಬಂದಾಗ ಧನುರಾಶಿಗೆ ಸಪ್ತಮ ಸ್ಥಾನಕ್ಕೆ ಗುರು ಬಂದಾನೆ. ಸಪ್ತಮ ಸ್ಥಾನಕ್ಕೆ ಗುರು ಬರೋದ್ರಿಂದ ನೋಡಿ ಮಾರಕ ಸ್ಥಾನ. ಇಲ್ಲಿ ಒಳ್ಳೆಯದು ನೋಡ್ಬೋದು, ಕೆಟ್ಟದ್ದು ನೋಡ್ಬೋದು. ಗುರು ಲಗ್ನಕ್ಕೆ ದೃಷ್ಟಿ ಬಿದ್ದಿದ್ದೆ, ಗುರುವಿನ ಶಕ್ತಿ ಜಾಸ್ತಿ ಆಗ್ತಾ ಬರ್ತದೆ. ಧನುರಾಶಿಯವ್ರಿಗೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕೊಂಚ ರಿಲೀಫ್ ಸಿಗ್ತದೆ.
ವ್ಯಾಪಾರ ವೃದ್ಧಿ ಸಿಗ್ತದೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಯಾವುದೇ ಒಂದು ವಿಚಾರಗಳನ್ನು, ನಾನು ಎಕ್ಸ್ಪೆಷಲಿ ಮಾರಕ ಸ್ಥಾನ ಅಂತ ನೋಡಿದಾಗ ಏನಾದರೂ ಒಂದು ಕೊರತೆಗಳು ಬರಬಹುದು. ಸಪ್ತಮ ಸ್ಥಾನ ಅಷ್ಟು ಅನಲೈಸ್ ಮಾಡೋದು ಇಟ್ಸ್ ಅ ವೆರಿ ಟಫ್. ಅವಮಾನಗಳನ್ನು ತರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಮಾರಕ ಅಲ್ವಾ, ಮಾರಕ ಆಗಿರೋದ್ರಿಂದ ಅವಮಾನಗಳು ಜಾಸ್ತಿ ಆಗಿಬಿಡ್ಬೋದು. ಹಾಗಾಗಿ ಭಾಳ ಎಚ್ಚರಿಕೆಯನ್ನು ಕಾಲವನ್ನು ಉಪಯೋಗಿಸ್ಬೇಕು. ಧನಸ್ಥಾನ 2, 3, 4ರ ಸ್ಥಾನದಲ್ಲಿ ಚಂದ್ರ ಹಾದು ಹೋಗ್ತದೆ. ಕೇಂದ್ರ ಸ್ಥಾನದಲ್ಲಿ ಶುಕ್ರ ಶನಿಯರಿದ್ದಾರೆ. ಹಾಗೆ ಕುಜ ಅಷ್ಟಮ ಸ್ಥಾನದಲ್ಲಿದ್ದಾನೆ ನೀಚನಾಗಿ. 5 ಮತ್ತು 12ರ ಅಧಿಪತಿ ಕುಜಶಾಂತಿಯನ್ನು ಮಾಡ್ಕೊಳ್ಳೋದು ಮರಿಬೇಡಿ. ಯಾರು? ಈ ಧನುರಾಶಿಯಲ್ಲಿರ್ತಕ್ಕಂಥವ್ರು. 9ರ ಸ್ಥಾನ ನೋಡಿ, 9ರ ಸ್ಥಾನ ಕೇತು ಕ್ರೂರಗ್ರಹಗಳಿದ್ದಾಗ, 9ರ ಸ್ಥಾನದಲ್ಲಿ ಕ್ರೂರಗ್ರಹಗಳಿದ್ದಾಗ ಏನಾಗುತ್ತೆ? ದೇವರ ಆಶೀರ್ವಾದ ಕಡಿಮೆ ಆಗುತ್ತೆ. ಧನುರಾಶಿಯವರು ಈ ಒಂದು ಕಾಲಘಟ್ಟದಿಂದಲೇ ನೀವು ಮಾಡ್ತಕ್ಕಂಥದ್ದು ಮೃತ್ಯುಂಜಯ ಮಂತ್ರವನ್ನು ಜಪವನ್ನು ಮಾಡಿ. ಖಂಡಿತವಾಗಿ ಮೃತ್ಯುಂಜಯ ಜಪ ನಿಮಗೆ ಸಮಸ್ಯೆ ಪ್ರಮಾಣವನ್ನು ಕಡಿಮೆ ಮಾಡ್ತದೆ. ಹಾಗೆ ದೇವರ ಆಶೀರ್ವಾದ ಸಿಗ್ತಕ್ಕಂಥದ್ದು ಇರ್ತದೆ. ನಿಮ್ಮ ಪ್ರಯತ್ನಗಳಿಗೆ ಸಫಲತೆ ಸಿಗ್ತದೆ. ಕಷ್ಟವನ್ನು ದೂರ ಮಾಡ್ತಕ್ಕಂಥದ್ದು ಬರ್ತದೆ. ಧನುರಾಶಿಯವ್ರಿಗೆ ನಾನು ಈಗಲಿಂದ ಈ ವಾರದಿಂದ ಹೇಳ್ತಾ ಇದ್ದೇನೆ, ನೀವು ಎಷ್ಟು ತ್ರಯಂಬಕ ಮಂತ್ರಗಳನ್ನು ಹೇಳ್ತೀರೋ ದೇವರ ಆಶೀರ್ವಾದ ಆಡನಾಗ್ತಾ ಬರ್ತದೆ. ಅಪ್ ಟು 1 ವರ್ಷದವರೆಗೂ ಕೂಡ ಈ ಕೆಲಸವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ನಿಮ್ಮಲ್ಲಿದೆ. ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ವಾರದ ಫಲಾನುಫಲಗಳು ಕೂಡ ಸಾಧಾರಣವಾಗಿರ್ತದೆ. ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ, ಸಾಧ್ಯವಾದರೆ ಅಲ್ಲಿ ಕೆಂಪು ಕಲ್ಲು ಸಕ್ಕರೆಯನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ. ಹೊಸ ಬಂಡವಾಳವನ್ನು ಹೂಡಿಕೆ ಮಾಡಬೇಕಾದಂಥ ಸಂದರ್ಭ ಬಂದಲ್ಲಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ತದನಂತರ ಮುಂದುವರಿರಿ. ಹಾಗೆ ಕನ್ಯಾ ಯೋಗ ಇರತಕ್ಕಂಥದ್ದು ಸಾಧ್ಯತೆ, ಕನ್ಯಾ ಅಂದರೆ ಮದುವೆ ಯೋಗ ಇರತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ. 9ರ ಅಧಿಪತಿ 6ರಲ್ಲಿ ಗುರುವಿನ ಬಲ ಅಂದರೆ ಅರ್ಥಾತ್ ದೇವರ ಬಲ ಕಡಿಮೆ ಆಗ್ತಾ ಬಂದಿದೆ. ಹಾಗಾಗಿ ಧನುರಾಶಿಯವರು ತ್ರಯಂಬಕ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ಚಂದ್ರ 1, 2, 3ರ ಸ್ಥಾನದಲ್ಲಿ ಹಾದು ಹೋಗ್ತದೆ. ನೋಡಿ, ಮಕರ ರಾಶಿಯವರ ಈ ವಾರದ ಫಲ ನೋಡಿ, ಗುರು ಬಲ ಕಳ್ಕೊಂಡಿದ್ದೀರಿ. ಗುರು 6ರ ಸ್ಥಾನದಲ್ಲಿದ್ದಾನೆ. ಅಷ್ಟಮಾಧಿಪತಿಯಾಗಿರ್ತಕ್ಕಂಥದ್ದು ಸಹಿತವಾಗಿ ಷಷ್ಠ ಭಾವದಲ್ಲಿದೆ, ಅಂದರೆ ಪಂಚಮ ಭಾವದಲ್ಲಿದೆ. ಹಣಕಾಸಿನ ವಹಿವಾಟುಗಳು, ಮಕ್ಕಳ ವಿಚಾರಗಳು, ಹಾಗೆ ನಿಮ್ಮ ಪ್ರೀತಿ ಪ್ರೇಮದ ವಿಚಾರಗಳು ಇವೆಲ್ಲವನ್ನು ನಾವು ನೋಡಬೇಕಾಗುತ್ತೆ. ಶನಿ ತೃತೀಯ ಭಾವದಲ್ಲಿದ್ದಾನೆ. ನೀವು ಶುಕ್ರನೊಟ್ಟಿಗೆ ಅಂದರೆ ಯೋಗಾಧಿಪತಿಯೊಟ್ಟಿಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ವಾರ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರವನ್ನು ವಹಿಸ್ಕೊಳ್ಳಿ. ಸ್ವಲ್ಪ ಕಷ್ಟವನ್ನು ಬೀಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಮಕರ ರಾಶಿಯವರಿಗೆ ತೋರಿಸ್ತದೆ. ಉಪಜಯ ಸ್ಥಾನ ನೀವು ಕೆಲವೊಬ್ಬೊಬ್ಬರು ಹೇಳ್ಬಿಟ್ರು. ಏನಂತ ಹೇಳ್ತಾರೆ? ಶನಿ ನಿಮಗೆ ತೃತೀಯ ಭಾವಕ್ಕೆ ಹೋಗಿದ್ದಾನೆ, ಸಾಡೆ ಸಾತಿ ಬಿಡುಗಡೆ ಆಗಿದೆ ಎಲ್ಲ ಹೇಳಿದ್ದಾರೆ. ಆದರೆ ಗುರುವಿನ ಬಲವಿಲ್ಲ, ಗುರು ಬಲ ಕಡಿಮೆ ಆಗಿದೆ. ನೀವು ಕೆಲಸ ಮಾಡಿದ್ರೆ ಸಂಪಾದನೆ, ಆರೋಗ್ಯದ ವಿಚಾರವಾಗಿ ಎಚ್ಚರ, ಇವೆಲ್ಲವನ್ನು ನಾವು ನೋಡಬೇಕಾಗ್ತದೆ. ಈ ಒಂದು ವಾರಘಟ್ಟಗಳಲ್ಲಿ ನಾವು ನೋಡ್ತಕ್ಕಂಥದ್ದು ನೀವು ಎಷ್ಟು ಸಮಾಧಾನದ ವರ್ತನೆ ಅಷ್ಟು ಕೂಡ ಉತ್ತಮತೆಯನ್ನು ತೋರಿಸ್ತದೆ. ಕೆಲಸದ ವಿಚಾರವಾಗಿ ಜಾಗರೂಕರಾಗಿರತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಏಕೆಂದರೆ 6ರ ಅಧಿಪತಿ ಆಗಿರತಕ್ಕಂಥದ್ದು ಅಸ್ತಂಗತನಾಗಿದ್ದಾನೆ. ಚತುರ್ಥ ಭಾವದಲ್ಲಿ ಸ್ವಲ್ಪ ಮನೆಯ ಸಾಲಗಳಿದ್ದರೆ ಸ್ವಲ್ಪ ಚಿಂತನೆಗಳು ಜಾಸ್ತಿ ಆಗ್ತದೆ. EMI ಸರಿಯಾಗಿ ಕಟ್ತಕ್ಕಾಗಲ್ಲ, ಇದೊಂದು ಪ್ರಾಬ್ಲಮ್ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು, ಯೋಚನೆಗಳಾಗ್ಬೋದು. ಇವೆಲ್ಲ ಒಂದು ಅಥವಾ ಏನಾದರೂ ತಾವು ಸೈಟ್ ಖರೀದಿ ಅಂದರೆ ಸೈಟ್ ಖರೀದಿ ಮಾಡ್ತಾ ಇದ್ದೀನಿ ಅಲ್ಲಿ ವಿಳಂಬತೆಯನ್ನು ತೋರಿಸ್ಬೋದು. ಇವೆಲ್ಲವನ್ನು ಮಕರ ರಾಶಿಯವರು ಸ್ವಲ್ಪ ಚಾಚು ತಪ್ಪದೆ ನೋಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಹಾಗೆ ಮಕರ ರಾಶಿಯವರು ತಮ್ಮ ಪ್ರಯತ್ನವನ್ನು ಬಿಡಲಿಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಪ್ರಯತ್ನಗಳನ್ನು ಮಾಡ್ಕೊಳ್ಳಿ. ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡಿ, ಜೊತೆಗೆ ಶಿವನ ಮಂತ್ರಗಳು, ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿದ್ರೆ ಮಕರ ರಾಶಿಯವರಿಗೆ ಒಂದಷ್ಟು ಶುಭ ಫಲಗಳು ಪ್ರಾಪ್ತಿಯಾಗ್ತದೆ. ಅದೇ ರೀತಿಯಾಗಿ ಕುಂಭರಾಶಿಯ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ. ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ, ಕುಂಭರಾಶಿಯವರಿಗೆ ಶನಿ ಧನಸ್ಥಾನದಲ್ಲಿದ್ದಾನೆ. ಸಾಡೆ ಸಾತಿ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ನಿಮ್ಮ ಧೈರ್ಯಂ ಸರ್ವತ್ವ ಸಾಧನಂ, ಗುರುವಿನ ಬಲ ಇದೆ, ಖಂಡಿತ ಸಾಡೆ ಸಾತಿ ಏನು ಪ್ರಾಬ್ಲಮ್ ಮಾಡಲ್ಲ.
ನೋಡಿ, ನಿಮಗೆ ಧೈರ್ಯದ ವಿಚಾರದಲ್ಲಿ ಈಗ ಆಲ್ರೆಡಿ ಯಶಸ್ಸು ಸಿಕ್ಕಿದೆ ಅಂತ ನಾನು ಈಗಾಗಲೇ ಹೇಳಿದೆ. ಕುಂಭರಾಶಿಯವರಿಗೆ ಧನಸ್ಥಾನದಲ್ಲಿ ಕುಟುಂಬದ ಮೇಲೆ ಹೆಚ್ಚು ಕಾಳಜಿಯನ್ನು ವಹಿಸ್ತಕ್ಕಂಥ ಕಾಲ ನಿಮ್ಮದು. ಚಂದ್ರ ವಾರದ ಮೊದಲ ಭಾಗದಲ್ಲಿ 12ರ ಸ್ಥಾನದಲ್ಲಿ ಹೋಗ್ತದೆ, ಅದು ಹೋಗ್ತಕ್ಕಂಥದ್ದಿರುತ್ತೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತದೆ. ಒಂದು ವಾರದ ಮೊದಲ ಭಾಗದಲ್ಲಿ ಕುಂಭರಾಶಿಯವರು ವಾಹನದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ತಂದೆಯೊಟ್ಟಿಗೆ ವಾಗ್ವಾದಗಳು ಬೇಡ. ಹಾಗೆ ಮನೆಯವರ ವಿಚಾರದಲ್ಲೂ ವಾಗ್ವಾದಗಳು ಬೇಡ ವಾರದ ಮೊದಲ ಭಾಗದಲ್ಲಿ. ತದನಂತರ ನಿಮಗೆ ಖಂಡಿತ ನಿಮ್ಮ ಪ್ರಯತ್ನ, ಗೆಲುವು, ಸಂಪಾದನೆ ಇವೆಲ್ಲ ಯಶಸ್ಸನ್ನು ತಂದುಕೊಡುತ್ತೆ. ಕೇತು ಸಪ್ತಮ ಸ್ಥಾನದಲ್ಲಿ ಬರೋದ್ರಿಂದ ವ್ಯಾಪಾರದಲ್ಲಿ ನಿಮಗೆ ಏನೇ ಒಂದು ಸಮಸ್ಯೆಗಳು ಬಂದರೂ ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಸರಿಯಾದಂಥ ಒಂದು ರೀತಿಯನ್ನು ಇಟ್ಕೊಳ್ಳಿ. ನಿಮ್ಮ ಸಂಗಾತಿಯೊಟ್ಟಿಗಿನ ಸಂಬಂಧಗಳನ್ನು ಸರಿಯಾಗಿಟ್ಕೊಳ್ಳಿ. ಗೂಢ ಕಾರ್ಯಗಳನ್ನು ಬಿಟ್ಬಿಡಿ. ಯಾವುದೇ ಆದಂಥ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಇತ್ತಾ, ಯು ಮಸ್ಟ್ ಲೆಫ್ಟ್ ಇಟ್. ಲಗ್ನಕ್ಕೆ ಲಗ್ನದಲ್ಲಿ ರಾಹು ಇದ್ದಾನೆ. ನಿಮ್ಮ ಆಲೋಚನೆಗಳೆಲ್ಲ ಶಕ್ತಿಯುತವಾಗಿರಬೇಕು. ಅಂದರೆ ಜೆನ್ಯೂನ್ ಒಳ್ಳೆಯ ಒಂದು ಸನ್ಮಾರ್ಗದಲ್ಲಿ ನೋಡಬೇಕಾಗ್ತದೆ. ಈ ಸನ್ಮಾರ್ಗವಿದ್ದಾಗ ಮಾತ್ರ ನಿಮಗೆ ಕುಂಭರಾಶಿಯವರಿಗೆ ಯಶಸ್ಸಾಗ್ತದೆ. ಯಾಕೆಂದರೆ ಲಗ್ನಕ್ಕೆ ರಾಹು ಬಂದಾಗ ಏನು ಮಾಡುತ್ತೆ, ನಿಮ್ಮ ಆಸೆಗಳನ್ನು ದ್ವಿಗುಣ ಮಾಡ್ತದೆ. ಆ ದ್ವಿಗುಣ ಮಾಡೋದ್ರಿಂದ ಏನಾಗ್ತದೆ, ನೀವು ಬೇರೆ ಕಾರ್ಯಗಳು ಇಲ್ಲೀಗಲ್ ಕಾರ್ಯಗಳನ್ನು ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಇಲ್ಲಿಗಲ್ ಕಾರ್ಯ ಸಪ್ತಮ ಅವಮಾನಗಳನ್ನು ಎದುರಿಸಬೇಕಾಗತ್ತೆ ಕೇತುವಿನಿಂದ. ಅರ್ಥಾತ್ ಕೇತು ಸಪ್ತಮ ಸ್ಥಾನದಲ್ಲಿದ್ದ ಮನೆಯವರಿಂದಲೇ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು. ಚತುರ್ಥ ಭಾವದಲ್ಲಿ ಸೂರ್ಯನಿದ್ದಾನೆ. ಈ ವಾರ ನೀವು ಸಾಧ್ಯವಾದಷ್ಟು ಉತ್ತಮ ಕಾರ್ಯಗಳನ್ನು ಮಾಡಿ, ಗುರುವಿನ ಬಲ ಇದೆ, ಖಂಡಿತವಾಗಿ ಶುಭ ಫಲ ಪ್ರಾಪ್ತಿಯಾಗ್ತದೆ. 6ರ ಸ್ಥಾನದಲ್ಲಿರ್ತಕ್ಕಂಥ ಕುಜ ಸಹಿತವಾಗಿ ನೀಚನಾಗಿರೋದ್ರಿಂದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗ್ಬೋದು. ಹಣಕಾಸಿನ ಅಭಿವೃದ್ಧಿ ಜಾಸ್ತಿ ಆಗ್ತಾ ಬರ್ತದೆ. ಗುರುವಿನ ಬಲದಿಂದ ಮಕ್ಕಳ ಆರೋಗ್ಯದಲ್ಲಿ ಉತ್ತಮತೆಯನ್ನು ಕಾಣ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಇವೆಲ್ಲ ವಿಚಾರಗಳಲ್ಲಿ ಈ ವಾರದ ಫಲಾನುಫಲಗಳಿರುತ್ತೆ. ಸಾಧ್ಯವಾದರೆ ನೀವು ಮಾಡ್ತಕ್ಕಂಥದ್ದು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಈ ವಾರದ ಮೊದಲ ಭಾಗದಲ್ಲಿ ಒಳ್ಳೆಯದಾಗುತ್ತೆ. ಹಾಗೆ ಕೊನೆಯದಾಗಿ ಮೀನರಾಶಿಗೆ ಬಂದಾಗ, ಮೀನರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಭಾವಕ್ಕೆ ಹೋಗಿದ್ದಾನೆ. ರಾಹು 12ರ ಸ್ಥಾನ, ಕೇತು ಉಪಚಯ ಸ್ಥಾನ, ಚಂದ್ರ 11, 12, 1ರ ಸ್ಥಾನದಲ್ಲಿ ಅದು ಹೋಗ್ತಕ್ಕಂಥದ್ದಿರುತ್ತೆ. ನೀವು ವಾರದ ಮೊದಲ ಭಾಗ ನಿಮಗೆ ಯಶಸ್ಸು, ಕೀರ್ತಿ ಅಂದರೆ ಅರ್ಥಾತ್ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ. ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ಹಾಗೆ ಮೀನರಾಶಿಯವರಿಗೆ ಒಂದು ರೀತಿಯಾಗಿ ನೆಮ್ಮದಿಯ ಕಾಲ ಬರ್ತದೆ. ನೆಮ್ಮದಿ ಚತುರ್ಥ ಭಾವದಲ್ಲಿ ಗುರುವಿದ್ದಾನೆ. ಮನೆಯ ವಿಚಾರ ಸ್ವಲ್ಪ ಮಟ್ಟಿಗೆ ನಿಮಗೆ ಯಶಸ್ಸು ಸಿಗ್ತದೆ. ಹಾಗೆ ಶತ್ರುವಿನ ಉಪಟಳ ಕಡಿಮೆ ಆಗ್ತದೆ. ಇಲ್ಲಿ ಮೀನರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ಏಕೈಕ ಕೆಲಸ ರಾಹು ಶಾಂತಿಯನ್ನು ಮಾಡಿಕೊಳ್ಳಿ. ರಾಹು ಶಾಂತಿ ಹೇಗಿರಬೇಕು, ನೀವು ವಿದೇಶ ಪ್ರಯಾಣ ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಬೇಡ. ಅಥವಾ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇತ್ತ, ರಾಹು ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ರಾಹು ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಕರಿಯುದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು, ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು, ದುರ್ಗಾ ಕವಚ ಮಂತ್ರಗಳು, ಶ್ರೀ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥದ್ದು, ಇವೆಲ್ಲ ನಿಮಗೆ ರಾಹು ಶಾಂತಿ ಅಗತ್ಯವಾಗ್ತದೆ. ಹಾಗೆ ಲಗ್ನದಲ್ಲಿ ಶುಕ್ರ ಶನಿಯರಿದ್ದಾರೆ. ಖಂಡಿತವಾಗಿ ಲಗ್ನದಲ್ಲಿ ಶುಕ್ರ ಉಚ್ಚನಾಗಿದ್ದಾನೆ. ನೀವು ಧೈರ್ಯವಂತರಾಗಿರ್ತೀರಿ. ಏನೇ ಬಂದರೂ ತಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಏಕೆಂದರೆ ಶನಿ 11, 12ರ ಅಧಿಪತಿ ಲಗ್ನದಲ್ಲಿದ್ದಾನೆ. ಧಾರ್ಮಿಕವಾಗಿರ್ತಕ್ಕಂಥ ಒಲವುಗಳನ್ನು ಬೆಳೆಸ್ಕೊಳ್ತೀರಿ. ಹಾಗೆ ತಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಯಶಸ್ಸು, ಕೀರ್ತಿಯನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ. ಚತುರ್ಥ ಭಾವ ಗುರು ಒಂದು ರೀತಿಯಾಗಿ ನೀವು ಈಗಲಿಂದ ನಾನು ಹೇಳ್ತಾ ಇದ್ದೇನೆ ಮೀನರಾಶಿಯವ್ರಿಗೆ ಉತ್ತಮವಾಗಿರ್ತಕ್ಕಂಥ ವಾಗ್ಮಿಗಳಾಗಿ ಬೆಳೀತಕ್ಕಂಥದ್ದು ಇರ್ತದೆ. ಖಂಡಿತವಾಗಿ ನೀವು ಯಾವುದೇ ಸಜೆಷನ್ ಕೊಡ್ತಕ್ಕಂಥವ್ರಿಗೆ ಶುಭ ಫಲಗಳು ಜಾಸ್ತಿ ಆಗ್ತಾ ಬರ್ತದೆ. ವಾರದ ಮಧ್ಯಭಾಗವನ್ನು ಸರಿಯಾದಂಥ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡಿಕೊಳ್ಳಿ. ಶಿವನ ಆರಾಧನೆಯನ್ನು ಬಿಡಕ್ಕೆ ಹೋಗಬೇಡಿ. ಶಿವನ ಆರಾಧನೆ ನಿಮಗೆ ಸಕಲವೂ ಅಭಿವೃದ್ಧಿಯನ್ನು ಕೊಡ್ತದೆ. ಹಾಗೆ ಆಗಿಂದಾಗೆ ಸಾಧ್ಯವಾದರೆ ವಿಷ್ಣುವಿನ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ. ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಮಧ್ಯಭಾಗದಲ್ಲಿ ಸಣ್ಣ ಪುಟ್ಟ ನಷ್ಟಗಳಿಗೆ ತೋರಿಸ್ತಾ ಇದೆ ಮಧ್ಯಭಾಗದಲ್ಲಿ. ಹಾಗಾಗಿ ಶಿವನ ಆರಾಧನೆ, ವಿಷ್ಣುವಿನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಇವೆಲ್ಲ ನಿಮಗೆ ತಕ್ಕ ಮಟ್ಟಿನ ಯಶಸ್ಸನ್ನು ತಂದುಕೊಡುತ್ತೆ. ಇಷ್ಟು 12 ರಾಶಿಗಳ ವಾರದ ಫಲಾನುಫಲಗಳು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ.
ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ತಂದಿಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಹೊಸ ಹೊಸ ವಿಚಾರಗಳಿಗೆ ನಮ್ಮ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನೇಕ ರೀತಿಯಾದಂಥ ಪರಿಹಾರಗಳ ಒಂದು ಆಗರವನ್ನೇ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.